ಹಾಯ್ ಆಲ್, ನಮಸ್ತೆ. ನಾನು ನಿಮ್ಮ ಪಲ್ಗುಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಫ್ಟರ್ ಅ ವೀಕ್ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಊರಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ನಮ್ಮೂರಲ್ಲಿ ಹಬ್ಬ ಮಾಡ್ತಾರೆ, ವರ್ಷಕ್ಕೆ ಒಂದ್ಸತಿ ಮಾಡೋ ಅಂಥ ಹಬ್ಬ ಇದು. ಚೌಡೇಶ್ವರಿ ದೇವ್ರಿಗೆ ಮಾಡೋ ಹಬ್ಬ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿರುತ್ತೆ. ಸೊ ರೆಡಿ ಆದೆ, ಊರಿಗೆ ಹೋಗ್ತಿರೋದಲ್ವ ಅಂತ ಟ್ರೆಡಿಷ್ನಲ್ ಆಗಿ ಹೋಗೋಣ ಅಂತ ಕುರ್ತಾ ಹಾಕೊಂಡು ವೇಲ್ ಹಾಕೊಂಡು ರೆಡಿ ಆದೆ. ನಮ್ಮೂರಿಗೆ ನಾವು ಪ್ರತಿ ವರ್ಷ ಹೋಗ್ತೀವಿ, ಯಾವತ್ತೂ ಮಿಸ್ ಮಾಡಿಲ್ಲ ಈ ಹಬ್ಬಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ದೇವ್ರ ಹತ್ರ ಬಂದು ಯಾರೇ ಏನೇ ಬೇಡ್ಕೊಂಡ್ರು ಆದಷ್ಟು ಬೇಗ ಆಗುತ್ತೆ. ನಮ್ಮೂರ ಬಗ್ಗೆ ನಿಮ್ಗಿನ್ನ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸ್ತೀನಿ. ಊರಿಗೆ ಹೋದ್ವಿ, ಸಂಜೆ ಒಂದು 5:30 6 o'clock ಆಗಿತ್ತು ಟೈಮು. ಹಾಗೆ ಶುಂಠಿ ಹೊಲನ ನೋಡ್ಕೊಂಡು ಬರೋಣ ಅಂತ ನಾನು ಅಪ್ಪ ಅಮ್ಮ ಹೊರಟ್ವಿ. ಇದು ನಮ್ಮ ಶುಂಠಿ ಹೊಲ. ಒಂದು ಎಕರೆ ಅಥವಾ 1.25 ಎಕರೆ ಹಾಕ್ಸಿದ್ವಿ. ಇಷ್ಟ ಅಗಲ ಹಾಕಿರಲಿಲ್ಲ, ಖಾಲಿ ಬಿಟ್ಟಿದ್ದಾರೆ. ಅಲ್ಲಿ ಶುಂಠಿ ಹಾಕಿಸ್ಬೇಕು, ಈ ಸ್ಪೇಸಲ್ಲಿ ಮಾತ್ರ. ಆ ಕಡೆ ಎಲ್ಲ ಪೂರ್ತಿ ಹಾಕಿದ್ದಾರೆ. ನಾನು ಹೊಲ ಗದ್ದೆಗೆಲ್ಲ ತುಂಬ ದೂರ, ಅದಕ್ಕೆ ಸಂಜೆ ಹೋಗಿದ್ದೀನಿ ನೋಡೋಣ ಅಂತ. ಬಿಸಿಲು ಮಧ್ಯಾಹ್ನದ ಹೊತ್ತೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೋಗಿ ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಪಸ್ ಬಂದ್ವಿ. ಇದೇ ನಮ್ಮ ದೇವರು ಚೌಡೇಶ್ವರಿ ದೇವಿ. ನಮ್ಮೂರ ದೇವಸ್ಥಾನ, ಅಲ್ಲಿನ ಸೆಲೆಬ್ರೇಷನ್, ಆ ಜನಗಳೆಲ್ಲರನ್ನೂ ತೋರಿಸ್ತೀನಿ ಬನ್ನಿ. ಪಟಾಕಿ ಎಲ್ಲನೂ ಹೊಡೆದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ಈ ಹಬ್ಬನ. ಯುಗಾದಿಗಿಂತ ಮುಂಚೆ ಮಾಡೋ ಹಬ್ಬ ಇದು. ಎಲ್ಲ ಜನಗಳು ಬರ್ತಾರೆ, ತುಂಬ ಅಂದರೆ ತುಂಬ ಜನ ಗೈಸ್ ಈ ಹಬ್ಬಕ್ಕಂತೂ. ನಾನು ದೇವಸ್ಥಾನದೊಳಗೆ ಹೋಗಿ ಈ ದೇವ್ರ ದರ್ಶನ ಮಾಡ್ತಾ ಇದ್ದೀನಿ. ತುಂಬ ಜನ ಬಂದು ತುಂಬ ಪೂಜೆ ಮಾಡಿಸ್ತಾರೆ. ನೋಡಿ ಎಷ್ಟು ಹಣ್ಣು ಕಾಯಿ ಹೂವು ತುಂಬ ಅಂದರೆ ತುಂಬ ಇರುತ್ತೆ. ನಾನು ದೇವ್ರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ದೇವಸ್ಥಾನದೊಳಗೆ ಕುತ್ಕೊಂಡು ಹೊರಗೆ ಬಂದೆ. ನಮ್ಮೂರಲ್ಲಿ ಮೊದಲನೇ ಬಂತಿಗೆ ಎಲ್ಲರೂ ಬೇರೆ ಊರವರೇ ಕೂತಿರ್ತಾರೆ, ನಮ್ಮೂರವರು ಯಾರೂ ಇರೋದಿಲ್ಲ. ಅವರು ಹೊರಗಿಂದ ಬಂದಿರ್ತಾರೆ, ಅಷ್ಟೊತ್ತಲ್ಲಿ ಬಂದಿರ್ತಾರೆ. ಸೊ ಅವರೇ ಫಸ್ಟ್ ಬಂತು ಕುತ್ಕೊಬಿಟ್ಟಿರ್ತಾರೆ. ಅಷ್ಟು ಜನಗಳಿಗೆ ಅಡುಗೆ ಮಾಡೋದಂತ ಹೇಳಿದ್ರೆ ತಮಾಷೆ ಮಾತಲ್ವೇ ಅಲ್ಲ. ನಮ್ಮೂರವರು ಎಲ್ಲರೂ ಸೇರಿ ಮಾಡುತ್ತಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಹಾಗೆ ಎಲ್ಲರೂ ಒಟ್ಟಿಗೆ ಕೂಡಿ ಈ ಅಡುಗೆನ ಮಾಡ್ತಾರೆ. ಅಲ್ಲಿ ಮುದ್ದೆ ಬೇಯಕ್ಕಿಟ್ಟಿದ್ರು, ಇವಾಗ ಮಟನ್ ಸಾರು, ಚಿಕನ್ ಗೊಜ್ಜು, ಬೋಟಿ ಗೊಜ್ಜು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಹೋಗಿದೆ. ಈ ಸಲ ಅರೌಂಡ್ 10 o'clock ಊಟ ಪೂರ್ತಿ ರೆಡಿಯಾಗಿತ್ತು. ಬಟ್ ಎವ್ರಿ ಇಯರ್ ಲೇಟ್ ಆಗ್ತಿತ್ತು. 12 o'clock 12:30 ನಾವು ಊಟ ಮಾಡ್ತಾ ಇದ್ದಿದ್ದು. ಈ ವರ್ಷ ಆಲ್ಮೋಸ್ಟ್ ಎಲ್ಲ ಬೇಗ ಆಗೋಯ್ತು. ತುಂಬ ಟೇಸ್ಟಿಯಾಗಿತ್ತು. ಈ ಸಮ್ಮರಲ್ಲಿ ಈ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದಂತ ಅಂದರೆ ತಮಾಷೆ ವಿಷಯನೇ ಅಲ್ಲ. ತುಂಬ ಕಷ್ಟಪಟ್ಟು ಮಾಡ್ತಾರೆ. ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಎಲ್ಲರೂ ಸೇರಿಕೊಂಡು ಮುದ್ದೆ ಕಟ್ತಾರೆ. ಊಟಕ್ಕೆ ಆಲ್ಮೋಸ್ಟ್ ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ಅರಸೀಕೆರೆ MLA ಆಗಿರುವಂಥ ಶಿವಲಿಂಗೇಗೌಡರನ್ನ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಇವಾಗ. MLA ಅವರು ಬಂದು ಹೋದ್ಮೇಲೆ ನಾವೆಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ನಾನು, ಅಪ್ಪ, ನನ್ನ ಕಸಿನ್ಸ್, ದೊಡ್ಡಪ್ಪ, ಅಕ್ಕ ಅವರು ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮಮ್ಮ ಅವ್ರ ಫ್ರೆಂಡ್ಸ್ ಕಸಿನ್ಸ್ ಎಲ್ಲರ ಜೊತೆನೂ ಜಾಲಿ ಮಾಡ್ಕೊಂಡು ಅವ್ರು ಲೇಟಾಗಿ ಊಟ ಮಾಡಿದ್ರು, ನಮ್ಮ ಜೊತೆ ಕೂತಿರ್ಲಿಲ್ಲ. ನಾನು, ಅಪ್ಪ, ನನ್ನ ಕಸಿನ್ ಎಲ್ಲರೂ ಊಟ ಮುಗಿಸ್ಕೊಂಡ್ವಿ. ಊರು ಅಂತ ಅಂದಮೇಲೆ, ಹಬ್ಬ ಅಂತ ಅಂದಮೇಲೆ ಚಿಕ್ಕ ಪುಟ್ಟ ಜಗಳಗಳೆಲ್ಲ ಕಾಮನ್ ಅಲ್ವಾ. ಒಂದು ಜಗಳ ನಡೀತಾ ಇತ್ತು. ಆ ಜಗಳನ ನೋಡಿಕೊಂಡು ವಿಡಿಯೋಗೆ ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಬಂದೆ. ಡ್ಯಾನ್ಸ್ ಮಾಡ್ತಾ ಇದ್ವಿ ಎಲ್ಲರೂ.
ನೋಡ್ತಾ ಇದ್ದಂಗೆ ಟೈಮ್ ತುಂಬ ಆಗೋಗಿತ್ತು. 1:30 2 o'clock ಮಿಡ್ನೈಟ್ ಆಗಿತ್ತು. ಬಟ್ ಇವ್ರು ಮಾತ್ರ ಡ್ಯಾನ್ಸ್ ಎಲ್ಲೂ ಸ್ಟಾಪ್ ಮಾಡಿಲ್ಲ. ಎಷ್ಟು ಕಷ್ಟಪಟ್ಟು ಹಬ್ಬ ಮಾಡ್ತಾರೆ, ಅಷ್ಟೇ ಖುಷಿಯಾಗಿ ಆ ನೈಟ್ನ ಕೂಡ ಎಂಜಾಯ್ ಮಾಡ್ತಾರೆ. ಫುಲ್ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಇದೇ ಥರ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ಸಖತ್ತು ಜಾಲಿ ಮಾಡ್ತಾರೆ. ಇದು ನಮ್ಮ ಮಾವವ್ರ ಮನೆ, ಅಂದರೆ ನಮ್ಮ ಅಮ್ಮನ ತಮ್ಮನ ಮನೆ. ಹಳ್ಳಿ ಮನೆ, ಹಳ್ಳಿ ರಂಗೋಲಿ, ಹಕ್ಕಿಗಳು, ಕೋಳಿ ಮರಿ ತುಂಬ ಚೆನ್ನಾಗಿರುತ್ತೆ. ನಾವು ಹಾಸನಲ್ಲಿರೋದ್ರಿಂದ ನನಗೆ ಹಳ್ಳಿ ಆ ವಾತಾವರಣ ಅಂತಂದರೆ ತುಂಬ ಇಷ್ಟ ಆಗುತ್ತೆ, ಎಂಜಾಯ್ ಮಾಡ್ತೀನಿ. ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ಮತ್ತೆ ನಮ್ಮ ದೇವಸ್ಥಾನದ ಹತ್ರಕ್ಕೆ ಹೋಗಬೇಕಿತ್ತು. ಸೊ ಎಲ್ಲರೂ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.